ನಮಸ್ಕಾರ ವೀಕ್ಷಕರೇ, ಸಖಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಸಖಿ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ರೆಸಿಪಿ ಹಾಗೇನೆ ಕೆಲಸಕ್ಕೆ ಹೋಗೋ ಮಹಿಳೆಯರು ಎಂತಹ ಆಹಾರವನ್ನ ತಿನ್ನಬೇಕು, ಜೊತೆಗೆ ಮಾವಿನ ಹಣ್ಣಲ್ಲಿ ಮಾಡಬಹುದಾದಂತಹ ಯಮ್ಮಿ ಖಾದ್ಯಗಳ ಬಗ್ಗೆ ನಿಮ್ಗೆ ಹೇಳ್ತೀವಿ. ಮತ್ತೊಮ್ಮೆ ಕಿಚನ್ ಕಿ ಖಾಸ್ ಬಾತ್ ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಹೌದು, ಬೇಸಿಗೆ ಮುಗಿತಾ ಬಂತು, ಇನ್ನೇನು ಮಳೆಗಾಲ ಆರಂಭ ಆಗ್ಬಿಡುತ್ತೆ ಅಂದಾಗ ಮಾವಿನ ಹಣ್ಣಿನ ಮೇಳ ಮನೇಲಿ ಆರಂಭ ಆಗ್ಬಿಡುತ್ತೆ. ಅಂದ್ರೆ ಈ ಸೀಸನ್ ಅಲ್ಲಿ ಅಷ್ಟೇ ಯಥೇಚ್ಛವಾಗಿ ಸಿಗುವಂತಹ ಮಾವಿನ ಹಣ್ಣಿನ ಬಗೆಯ ಖಾದ್ಯಗಳು ನಮ್ಮ ಕಿಚನ್ ಅಲ್ಲಿ ಕೂಡ ಘಮಘಮಿಸುತ್ತವೆ. ಹಾಗಿದ್ರೆ ಈ ಮಾವಿನ ಹಣ್ಣಿಂದ ಇನ್ ಏನೇನೆಲ್ಲ ಅಡಿಗೆ ಮಾಡಬಹುದು ನೋಡ್ಕೊಂಡು ಬರೋಣ ಬನ್ನಿ. ಮ್ಯಾಂಗೋ ಕಲಾಕಂದ್. ಮಾವಿನ ಹಣ್ಣಲ್ಲಿ ಮಾಡಬಹುದಾದ ಸಿಂಪಲ್ ರೆಸಿಪಿ ಅಂದ್ರೆ ಮಾವಿನ ಹಣ್ಣಿನ ಕಲಾಕಂದ್. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಮಾವಿನ ಹಣ್ಣಿನ ಪಲ್ಪ್ ಅಂದ್ರೆ ಗಟ್ಟಿಯಾದ ರಸ, 1 ಬಟ್ಲು ತುರಿದ ಪನ್ನೀರ್, 1 ಬಟ್ಲು ಖೋವಾ, ಕಂಡೆನ್ಸ್ಡ್ ಮಿಲ್ಕ್, ಗಾರ್ನಿಶ್ ಮಾಡೋಕೆ ಬಾದಾಮಿ ಹಾಗೂ ಪಿಸ್ತಾ ಪುಡಿ. ಮೊದಲು ಒಂದು ಬಾಂಡ್ಲಿಯಲ್ಲಿ ಮ್ಯಾಂಗೋ ಪಲ್ಪ್ ಅನ್ನ ಹಾಕಿ ಬಿಸಿ ಮಾಡಿ. ನಾನ್ ಸ್ಟಿಕ್ ಬಾಂಡ್ಲಿ ಆದ್ರೆ ಬೆಟರ್. ತಳ ಹಿಡಿಯದಂತೆ ಸ್ಟಿರ್ ಮಾಡ್ತಾನೆ ಇರಿ. ಇದಕ್ಕೆ ತುರಿದ ಪನ್ನೀರ್ ಹಾಕಿ ಚೆನ್ನಾಗಿ ಕದಡ್ತಾ ಇರಿ. ನಂತರ ಇದಕ್ಕೆ ಖೋವಾ ಹಾಕಿ ಮತ್ತೆ ಬಿಡದಂತೆ ಸ್ಟಿರ್ ಮಾಡ್ತೀರಿ. ಗಟ್ಟಿ ಆಗ್ತಾ ಬಂದಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಹಾಗೆ ಕೇಸರಿ ಸೇರಿಸಿದ ಹಾಲನ್ನ ಹಾಕಿ ಮತ್ತೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತೀರಿ. ಗಟ್ಟಿಯಾದಾಗ ತುಪ್ಪ ಸವರಿದ ಬಟ್ಟಲಿಗೆ ಇದನ್ನ ಹಾಕಿ ಇದ್ರ ಮೇಲೆ ಪಿಸ್ತಾ ಹಾಗೂ ಬಾದಾಮಿ ಪುಡಿಯನ್ನ ಉದುರಿಸಿ. ಕೆಲವು ಗಂಟೆಗಳ ನಂತರ ಇದನ್ನ ಕಟ್ ಮಾಡಿ ಟೇಸ್ಟಿ ಮ್ಯಾಂಗೋ ಹಲ್ವಾ ಅಂದ್ರೆ ಕಲಾಕಂದ್ ರೆಡಿ. ಮಾವಿನ ಹಣ್ಣಿನ ಫಟಾಫಟ್ ರೆಸಿಪಿ. ಮಾವಿನ ಹಣ್ಣಿನ ಸಾಲ್ಸಾ. ಮೊದಲು ಮಾವಿನ ಹಣ್ಣನ್ನ ಸಣ್ಣಗೆ ಹೆಚ್ಚಿಕೊಳ್ಳಿ. ಅದಕ್ಕೆ ಬಟರ್ ಫ್ರೂಟ್ ಹೆಚ್ಚಿ ಹಾಕಿ. ನಂತರ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕಿ. ಇದಕ್ಕೆ ಕ್ಯಾಪ್ಸಿಕಮ್ ಅನ್ನ ಸಣ್ಣಗೆ ಹೆಚ್ಚಿ ಹಾಕಿ. ನಂತರ ಇದಕ್ಕೆ ಲೆಮನ್ ಜ್ಯೂಸ್ ಅಂದ್ರೆ ನಿಂಬೆ ಹಣ್ಣಿನ ರಸ ಸೇರಿಸಿ. ಸ್ವಲ್ಪ ಸಾಲ್ಟ್ ಹಾಗೂ ಪೆಪ್ಪರ್ ಹಾಕಿ. ನಂತರ ಕೊತ್ತಂಬರಿ ಸೊಪ್ಪು ಕತ್ತರಿಸಿ ಹಾಕಿ ಫಿಶ್, ಚಿಕನ್ ಜೊತೆ ಸರ್ವ್ ಮಾಡಿ. ಇದನ್ನ ಹಾಗೆ ಕೂಡ ತಿನ್ನಬಹುದು. ಮ್ಯಾಂಗೋ ಸಲಾಡ್. ಮಾವಿನ ಹಣ್ಣನ್ನ ಉದ್ದುದ್ದವಾಗಿ ಸ್ಲೈಸ್ ಮಾಡಿ. ಇದಕ್ಕೆ ತೆಳುವಾದ ಸ್ಲೈಸ್ ಮಾಡಿದ ಕ್ಯಾರೆಟ್ ಹಾಕಿ. ಉದ್ದವಾಗಿ ಕತ್ತರಿಸಿದ ರೆಡ್ ಬೆಲ್ ಪೆಪ್ಪರ್ ಹಾಕಿ. ಇದರ ಮೇಲೆ ಚಿಕ್ಕದಾಗಿ ಕತ್ತರಿಸಿದ ಈರುಳ್ಳಿ ಎಲೆ ಅಂದ್ರೆ ಸ್ಟಿಂಗ್ ಆನಿಯನ್ ಹಾಕಿ. ನಂತರ ಕಡಲೆಯಾಕಿಯನ್ನ ಅರ್ಧ ಪುಡಿ ಮಾಡಿ ಸೇರಿಸಿ. ನಂತರ ಒಂದು ಚಿಕ್ಕ ಬೌಲ್ನಲ್ಲಿ ನಿಂಬೆ ಹಣ್ಣಿನ ರಸ, ಸ್ವಲ್ಪ ಜೇನುತುಪ್ಪ, ಚಿಲ್ಲಿ ಫ್ಲೇಕ್ಸ್ ಹಾಗೂ ಶುಂಠಿಯನ್ನ ತುರಿದು ಮಿಕ್ಸ್ ಮಾಡಿ. ಇದಕ್ಕೆ ಚಿಟಿಕೆ ಉಪ್ಪು ಹಾಗೂ ಪೆಪ್ಪರ್ ಹಾಕಿ. ನಂತರ ಈ ಮಿಶ್ರಣವನ್ನ ಮ್ಯಾಂಗೋ, ಕ್ಯಾರೆಟ್ ಹಾಗೂ ರೆಡ್ ಬೆಲ್ ಪೆಪ್ಪರ್ ಮಿಶ್ರಣದ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸರ್ವ್ ಮಾಡಿ. ನಾನ್ ವೆಜ್ ನಲ್ಲೂ ಮ್ಯಾಂಗೋ ಕಮಾಲ್. ಮ್ಯಾಂಗೋ ಚಿಕನ್ ಮಸಾಲಾ. ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. 1 ಟೇಬಲ್ ಸ್ಪೂನ್ ಫೆನಲ್ ಸೀಡ್ಸ್ ಅಂದ್ರೆ ಸೋಂಪು ಹಾಕಿ. ಇದು ಲೈಟ್ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಕಿ. ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ 1-2 ಚಕ್ಕೆ ಹಾಕಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ಕಿನ್ಲೆಸ್ ಚಿಕನ್ ಪೀಸ್ ಹಾಕಿ. ಕಡಿಮೆ ಉರಿಯಲ್ಲಿ ಲೀಡ್ ಹಾಕಿ ಹಬೆಯಲ್ಲಿ ಚಿಕನ್ ಅನ್ನ ಬೇಯಿಸಿ. ಇದಕ್ಕೆ ಚಿಟಿಕೆ ಅರಿಶಿನ, ಜೀರಿಗೆ ಪುಡಿ, ಸೋಂಪಿನ ಪೌಡರ್, ಧನಿಯಾ ಪುಡಿ, ಕೆಂಪು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಮುಚ್ಚಳದಿಂದ ಕವರ್ ಮಾಡಿ ಹಬೆಯಲ್ಲಿ 5 ನಿಮಿಷಗಳ ಕಾಲ ಬೇಯಿಸಿ. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಮಾವಿನ ಹಣ್ಣಿನ ಹೋಳುಗಳನ್ನ ಸೇರಿಸಿ ಇನ್ನು 5 ನಿಮಿಷಗಳ ಕಾಲ ಲಿಡ್ನಿಂದ ಕವರ್ ಮಾಡಿ ಬೇಯಿಸಿ. ಮಾವಿನ ಹಣ್ಣು ಸರಿಯಾಗಿ ಬೆಂದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸೆನೆಮನ್ ಪೌಡರ್ ಅಂದ್ರೆ ಕುಂಬಳಕಾಯಿ ಬೀಜದ ಪೌಡರ್ ಹಾಕಿ ಸರ್ವ್ ಮಾಡಿ. ಮಕ್ಕಳಿಗೆ ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಪುಡಿಂಗ್, ಮ್ಯಾಂಗೋ ಬೆನಕಾಟ. ಮ್ಯಾಂಗೋ ಬೆನಕಾಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಂದ್ರೆ 1 ಬಟ್ಟಲು ತೆಂಗಿನಕಾಯಿಯ ಹಾಲು, ಸಕ್ಕರೆ, 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, 1.5 ಸ್ಪೂನ್ ಆಗರ್. ಆಗರ್ ಸಾಮಾನ್ಯವಾಗಿ ಎಲ್ಲಾ ಗ್ರಾಸರಿ ಸ್ಟೋರ್ಸ್ ನಲ್ಲಿ ಲಭ್ಯವಿರುತ್ತೆ. ಇದು ಜೆಲಟಿನ್ ಮಾದರಿಯನ್ನ ವರ್ಕ್ ಮಾಡುತ್ತೆ. 1.5 ಕಪ್ ಮ್ಯಾಂಗೋ ಪಲ್ಪ್, ಸಕ್ಕರೆ, 1 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಗೂ 1.5 ಸ್ಪೂನ್ ಆಗರ್. ಮೊದಲಿಗೆ ತೆಂಗಿನ ಹಾಲನ್ನ ಒಂದು ಬಾಣಲಿಗೆ ಹಾಕಿ ಕುದಿಸಿ. ಬೆಚ್ಚಗಿನ ನೀರಿನಲ್ಲಿ 1.5 ಟೀ ಸ್ಪೂನ್ ಆಗರ್ ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನ ಕುದಿತಾ ಇರುವ ತೆಂಗಿನ ಹಾಲಿಗೆ ಹಾಕಿ 1-2 ನಿಮಿಷಗಳ ಕಾಲ ಕುದಿಸಿ. ಇದನ್ನ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಿ. ನಂತರ ಇದನ್ನ ಒಂದು ಪಾತ್ರೆಗೆ ಹಾಕಿ ಅರ್ಧ ಗಂಟೆಗಳ ಕಾಲ ಆರಲು ಬಿಡಿ. ನಂತರ ಒಂದು ಬಾಣಲಿಯಲ್ಲಿ ಮಾವಿನ ಹಣ್ಣಿನ ಪಲ್ಸ್ ಅಂದ್ರೆ ರಸವನ್ನ ಹಾಕಿ ಇದಕ್ಕೆ ಸಕ್ಕರೆ ಹಾಗೂ ನಿಂಬೆ ಹಣ್ಣಿನ ರಸ ಹಾಕಿ ಕುದಿಸಿ. ಇದಕ್ಕೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕದಡಿದ ಆಗರ್ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ಇದನ್ನ ಆರಿದ ತೆಂಗಿನಕಾಯಿ ಮಿಶ್ರಣದ ಮೇಲೆ ಹಾಕಿ ನಂತರ ಇದನ್ನ 20 ನಿಮಿಷಗಳ ಕಾಲ ಆರಲು ಬಿಡಿ. ಇದನ್ನ 3 ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಡಬೇಕು. ನಂತರ ಇದನ್ನ ನೀಟಾಗಿ ಕಟ್ ಮಾಡಿ ಸರ್ವ್ ಮಾಡಿ. ಮ್ಯಾಂಗೋ ಚೀಸ್ ಕೇಕ್. ಒಂದು ಬಟ್ಟಲಿನಲ್ಲಿ ಕ್ರೀಮ್ ಚೀಸ್ ಹಾಕಿ ಇದಕ್ಕೆ 1/4 ಕಪ್ ಸಕ್ಕರೆ ಹಾಗೂ 1/4 ಕಪ್ ಹೆವಿ ವಿಪ್ಪಿಂಗ್ ಕ್ರೀಮ್ ಹಾಕಿ ಚೆನ್ನಾಗಿ ಬೆಂಡ್ ಮಾಡಿ. ಈಗ ಅರ್ಧ ಕಪ್ ನೀರಿನಲ್ಲಿ 1 ಟೀ ಸ್ಪೂನ್ ಅಗರ್ ಪೌಡರ್ ಅಥವಾ ಯಾವುದಾದ್ರೂ ಪ್ಲೇನ್ ಜಿಲೆಟಿನ್ ಹಾಕಿ ಜಿಲೆಟಿನ್ ನೀರಿನಲ್ಲಿ ಕರಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಬಿಸಿ ಮಾಡಿ. ಇದಕ್ಕೆ ಮ್ಯಾಂಗೋ ಪಲ್ಸ್ ಅಥವಾ ಮಾವಿನ ಹಣ್ಣಿನ ರಸ ಹಾಕಿ. ಮಾವಿನ ಹಣ್ಣು ಸಪ್ಪೆ ಇದ್ರೆ ಇದಕ್ಕೆ ಸಕ್ಕರೆ ಕೂಡ ಹಾಕಬಹುದು. ಈ ಮಿಶ್ರಣವನ್ನ ಚೀಸ್ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಇದನ್ನ ಒಂದು ಫುಡ್ಡಿಂಗ್ ಕಪ್ ನಲ್ಲಿ ಹಾಕಿ. ಇದಕ್ಕೆ ಬೇಕಾದ್ರೆ ನೀವು ನಿಮ್ಮಿಷ್ಟದ ನಟ್ಸ್ ಕೂಡ ಸೇರಿಸಬಹುದು. ಇದನ್ನ 10 ನಿಮಿಷಗಳ ಕಾಲ ರೆಫ್ರಿಜರೇಟ್ ಮಾಡಿ. ಅಂದ್ರೆ 10 ನಿಮಿಷ ಫ್ರಿಡ್ಜ್ ನಲ್ಲಿ ಇಡಿ. ಚೀಸ್ ಮ್ಯಾಂಗೋ ಈಗ ಸೆಟ್ ಆಗಿರುತ್ತೆ. ಮ್ಯಾಂಗೋ ಪಲ್ಪ್ ನಲ್ಲಿ ಜೆಲಟಿನ್ ಇರೋದ್ರಿಂದ ಅದು ರೂಮ್ ಟೆಂಪರೇಚರ್ ನಲ್ಲಿ ಸೆಟ್ ಆಗಿ ಬಿಡಬಹುದು. ಇದನ್ನ ಕೊಂಚ ಬಿಸಿ ಮಾಡೋದ್ರಿಂದ ಮತ್ತೆ ಅದು ಮೆಲ್ಟ್ ಆಗುತ್ತೆ. ಈಗ ಈ ಮ್ಯಾಂಗೋ ಪಲ್ಪ್ ಅನ್ನ ಚೀಸ್ ಮ್ಯಾಂಗೋ ಮಿಶ್ರಣಕ್ಕೆ ಹಾಕಿ ಅಲಂಕರಿಸಿ. ಇದನ್ನ ಸುಮಾರು 8 ರಿಂದ 9 ಗಂಟೆಗಳ ಕಾಲ ರೆಫ್ರಿಜರೇಟ್ ಮಾಡಬೇಕು. ಈಗ ಮಕ್ಕಳಿಗೆ ಇಷ್ಟವಾಗೋ ಮ್ಯಾಂಗೋ ಚೀಸ್ ಕೇಕ್ ರೆಡಿ. ಕೇರಳದ ಬೊಂಬಾಟ್ ಮ್ಯಾಂಗೋ ಕರ್ರಿ. ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಕತ್ತರಿಸಿದ ಮಾವಿನ ಹಣ್ಣು, ಮಾವಿನ ಹಣ್ಣಿನ ಹೋಳುಗಳ ಜೊತೆಗೆ ಗೊರಟೆಯನ್ನು ಕೂಡ ಇಡಬೇಕು. ನಂತರ 7 ರಿಂದ 8 ಟೇಬಲ್ ಸ್ಪೂನ್ ಮೊಸರು, ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 3 ಹಸಿಮೆಣಸಿನಕಾಯಿ ಅಗತ್ಯ. ಇನ್ನು ಮಾವಿನ ಹಣ್ಣಿಗೆ ಸೇರಿಸಲು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ, 2 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಬೇಕು. ಇನ್ನು ಒಗ್ಗರಣೆಗೆ ಸಾಸಿವೆ, ಕೆಂಪು ಮೆಣಸಿನಕಾಯಿ ಹಾಗೂ ಒಗ್ಗರಣೆ ಸೊಪ್ಪು ಬೇಕಾಗುತ್ತೆ. ಈಗ ಮೊದಲು ಮಿಕ್ಸಿಯಲ್ಲಿ ತೆಂಗಿನ ತುರಿ, ಜೀರಿಗೆ, ಪೆಪ್ಪರ್ ಅಂದ್ರೆ ಕಾಳು ಮೆಣಸು ಹಾಗೂ ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಬಾಣಲಿಗೆಯಲ್ಲಿ ಮಾವಿನ ಹಣ್ಣಿನ ಹೋಳುಗಳನ್ನ ಹಾಕಿ. ಹೋಳಿನ ಜೊತೆಗೆ ಗೊರಟೆ ಹಾಗೆ ಇರಲಿ. ಇದಕ್ಕೆ ಹಸಿಮೆಣಸಿನಕಾಯಿಯನ್ನ ಮಧ್ಯ ಸೀಳಿ ಹಾಕಿ ಅರಿಸಿನ ಮೆಣಸಿನ ಪುಡಿ ಹಾಗೂ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕಿ ಕುದಿಯಲು ಬಿಡಿ. ಮಾವಿನ ಹಣ್ಣು ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ಮೊಸರು ಸೇರಿಸಿ ಮಿಕ್ಸ್ ಮಾಡಿ. ಇದಕ್ಕೆ ರುಬ್ಬಿದ ತೆಂಗಿನಕಾಯಿ ಮಸಾಲೆ ಸೇರಿಸಿ.
ಕುದಿಯಲು ಬಿಡಿ. ಒಂದು ಬಾಣಲಿಗೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಮೆಣಸು ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ರೆಡಿ ಮಾಡಿ. ಈ ಒಗ್ಗರಣೆಯನ್ನ ಕುದೀತಾ ಇರುವ ಕರಿ ಮೇಲೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮತ್ತಷ್ಟು ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗಾಗಿ ಕಾಯ್ತಾ ಇದೆ. ಆದ್ರೆ ಅದಕ್ಕೂ ಮೊದಲು ಸಖಿಯಲ್ಲಿ ಪುಟ್ಟದೊಂದು ವಿರಾಮ. ಇನ್ನು ಸಾಮಾನ್ಯವಾಗಿ ನಮ್ಮೆಲ್ಲರ ಮನೇಲೂ ಕೂಡ ಚಪಾತಿ ರೋಟಿ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಡಯಟ್ ವಿಷಯ ಅಂತಂದ್ರೆ ಅನ್ನ ಬಿಟ್ಟು ನಾವು ಈ ರೋಟಿ ಚಪಾತಿಗಳ ಮೊರೆ ಹೋಗ್ಬಿಡ್ತೀವಿ. ಪ್ರತಿನಿತ್ಯ ಮಾಡೋ ಈ ರೊಟ್ಟಿಗಳಲ್ಲಿ ಒಂಚೂರು ಚೇಂಜ್ ಇದ್ರೆ ಚೆನ್ನ ಅಂತ ಅನ್ಸುತ್ತಲ್ವಾ? ಹಾಗಾದ್ರೆ ಬನ್ನಿ ಬಗೆ ಬಗೆಯ ರೋಟಿಗಳು ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಇದು ಪಾಲಕ್ ಹಾಗೂ ಮೆಂತ್ಯ ಸೊಪ್ಪಿನಿಂದ ಮಾಡಿರೋ ರೋಟಿ. ಇದನ್ನ ಮಾಡಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲು ಪಾಲಕ್ ಹಾಗೂ ಮೆಂತ್ಯ ಸೊಪ್ಪುಗಳನ್ನ ಹಸಿಮೆಣಸು ಹಾಗೂ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿ. ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ಎಳ್ಳು ಹಾಗೂ ಎಣ್ಣೆ ಹಾಕಿ ಇದಕ್ಕೆ ಪೇಸ್ಟ್ ಮಾಡಿರುವ ಸೊಪ್ಪಿನ ರಸ ಹಾಕಿ ಕಲಸಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. 10 ನಿಮಿಷಗಳ ಕಾಲ ಬಿಟ್ಟು ನಂತರ ಇದನ್ನ ನಿಧಾನಕ್ಕೆ ನಾದಿ. ಎರಡೂ ಕಡೆ ಸರಿಯಾಗಿ ಬೇಯಿಸಿ. ಹೀಗೆ ಈ ಬಗೆಯ ಸೊಪ್ಪಿನ ರೋಟಿಗೆ ನೀವು ಬೇರೆ ಬೇರೆ ಬಗೆಯ ಸೊಪ್ಪುಗಳನ್ನ ಬಳಸಬಹುದು. ಇದನ್ನ ನೀವು ರಾಯ್ತಾ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು. ಇನ್ನು ರೋಟಿಯನ್ನ ತರಕಾರಿಗಳಿಂದ ಕೂಡ ಮಾಡಬಹುದು. ಇದು ಗೆಣಸಿನ ರೋಟಿ. ಇದನ್ನ ಮಾಡುವ ವಿಧಾನ ಸಿಂಪಲ್. ಗೆಣಸನ್ನ ಮೊದಲಾಗಿ ಚೆನ್ನಾಗಿ ತುರಿದುಕೊಳ್ಳಿ. ಒಂದು ಪಾತ್ರೆಯಲ್ಲಿ ತುರಿದ ಗೆಣಸು, ಹೆಚ್ಚಿದ ಈರುಳ್ಳಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ತೆಂಗಿನ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಇದಕ್ಕೆ ಗೋಧಿ ಹಿಟ್ಟು ಅಥವಾ ಮಲ್ಟಿಪರ್ಪಸ್ ಹಿಟ್ಟನ್ನ ಹಾಕಿ ಕಲಸಿ. ತುರಿದ ತರಕಾರಿಯಲ್ಲಿ ನೀರಿನ ಪ್ರಮಾಣ ಇರೋದ್ರಿಂದ ನೀರನ್ನ ಹಾಕಬೇಡಿ. ಹಿಟ್ಟನ್ನ ಕಲಸಿ 10 ನಿಮಿಷಗಳ ಕಾಲ ಬಿಡಿ. ಇದನ್ನ ನಿಧಾನವಾಗಿ ಲಟ್ಟಿಸಿ. ಇದನ್ನ ರೋಟಿ ಮೇಕರ್ ಅಥವಾ ಹೆಂಚಿನಲ್ಲಿ ಬೇಯಿಸಿ. ರೋಟಿಯನ್ನ ಫಿಶ್, ಚಿಕನ್ ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಜೊತೆ ಸರ್ವ್ ಮಾಡಿ. ಇನ್ನು ನೀವು ಮಿಕ್ಸ್ಡ್ ವೆಜಿಟೇಬಲ್ಗಳಿಂದ ಕೂಡ ರೋಟಿ ಮಾಡಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂದ್ರೆ ತುರಿದ ಕ್ಯಾರೆಟ್, ತುರಿದ ಬೀಟ್ರೂಟ್, ತುರಿದ ಸೌತೆಕಾಯಿ, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಮೆಣಸಿನಕಾಯಿ ಹಾಗೂ ತುರಿದ ತೆಂಗಿನಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟಿಗೆ ಇವೆಲ್ಲವನ್ನು ಕೂಡ ಸೇರಿಸಿ ಚೆನ್ನಾಗಿ ನಾದಿ ಹಿಟ್ಟನ್ನ ರೆಡಿ ಮಾಡಿಕೊಳ್ಳಿ. ನಂತರ ಒಂದು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರಿ ಹಿಟ್ಟನ್ನ ಹಾಕಿ ತಟ್ಟಿ. ನಂತರ ನಿಧಾನಕ್ಕೆ ತಟ್ಟಿ ಮಂದ ಉರಿಯಲ್ಲಿ ಬೇಯಿಸಿ. ಇದರ ಮೇಲೆ ಬೆಣ್ಣೆ, ಉಪ್ಪು ಅಥವಾ ಎಣ್ಣೆಯನ್ನು ಕೂಡ ಹಾಕಿ ಬೇಯಿಸಬಹುದು. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ. ಸಖತ್ ಟೇಸ್ಟಿ. ಬೆಳಗ್ಗೆ ಎದ್ದು ಗಡಿಬಿಡಿಯಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗುವಂತಹ ಮಹಿಳೆಯರಿಗೆ ಕಾಡುವಂತಹ ಪ್ರಥಮ ಸಮಸ್ಯೆ ಅಂತಂದ್ರೆ ಅವರ ಹದಗೆಟ್ಟಿರುವಂತಹ ಆಹಾರ ಪದ್ಧತಿ. ಅವ್ರಿಗೆ ಟೈಮೇ ಇಲ್ಲ ಅಂತಂದು ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ. ಇನ್ನು ಒಂದ್ ವೇಳೆ ಸಾಧ್ಯ ಆಯ್ತು ಅಂದ್ರೆ ಮಧ್ಯಾಹ್ನದ ಊಟವಾಗುತ್ತೆ. ಇನ್ನು ಸರಿಯಾದ ಊಟ ಆಗಿಲ್ಲ ಅಂತಂದ್ರು ಸಂಜೆ ವಾಪಸ್ ಮನೆಗೆ ಬಂದ ನಂತರ ರಾತ್ರಿ ಊಟ ಹೇಗ್ ಬೇಕೋ ಹಾಗಾಗ್ಬಿಡುತ್ತೆ. ಹೀಗಾಗಿ ಆ ರೋಟೀನ್ ಚಾರ್ಟ್ನ ನಾವು ತಪ್ಪಿಬಿಟ್ಟಿರ್ತೀವಿ. ವರ್ಕಿಂಗ್ ವುಮೆನ್ಗೆ ಅವರ ಡಯಟ್ ಚಾರ್ಟ್ ಯಾವ ತರ ಇರಬೇಕು ಅಂತಂದು ನಮ್ಮ ಡಾಕ್ಟರ್ ಪ್ರಿಯಾಂಕಾ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ. ವರ್ಕಿಂಗ್ ವುಮನ್ಗೆ ನಮಗೆ ಬೇಕಾಗಿರೋದು ಇವಾಗ ಮೇಜರ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್. ಅದನ್ನು ನೀವು ಕಾರ್ಬೋಹೈಡ್ರೇಟ್ 30%, ಪ್ರೋಟೀನ್ ನಿಮಗೆ 60% ಮತ್ತು ಫ್ಯಾಟ್ 10% ಈ ಥರ ಡಿವೈಡ್ ಮಾಡ್ಕೊಳ್ಬೇಕು. ಇವಾಗ ಎಣ್ಣೆ ಅಂಶ ಬಂದುಬಿಟ್ಟು ನೀವು
ದಿನದಲ್ಲಿ 4 ಟೀ ಸ್ಪೂನ್ ಅದಕ್ಕಿಂತ ಜಾಸ್ತಿ ಎಣ್ಣೆ ಅಂಶ ದೇಹಕ್ಕೆ ಬೇಕಾಗಿಲ್ಲ. ಅದು ನಿಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಸನ್ಫ್ಲವರ್ ಆಯಿಲ್ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಇಲ್ಲಾಂದರೆ ರೈಸ್ ಬ್ರ್ಯಾನ್ ಆಯಿಲ್ ಇರ್ಬೋದು, ಇದೆಲ್ಲ ನಿಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಸ್ಯಾಚುರೇಟೆಡ್ ಫ್ಯಾಟ್ ಬಂದುಬಿಟ್ಟು ನಿಮ್ಮದು ತುಪ್ಪ, ಬೆಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಇದೆಲ್ಲ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ ನಿಮ್ಮ ದಿನ ಯೂಸೇಜಲ್ಲಿ ಜಾಸ್ತಿ ಇರಬೇಕು. ಸ್ಯಾಚುರೇಟೆಡ್ ಫ್ಯಾಟ್ನ ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿ. ಕಾರ್ಬೋಹೈಡ್ರೇಟ್ಸಲ್ಲಿ ಅಗೇನ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಯಾವುದು ನಿಮಗೆ ಫೈಬರ್ ಜೊತೆಗೆ ಬರುತ್ತೆ. ನಿಮ್ಮದು ಬ್ರೌನ್ ರೈಸ್ ಅಂತ ನಾವೇನು ಕರಿತೀವಿ, ಬ್ರೌನ್ ರೈಸಲ್ಲಿ, ರಾಗಿಯಲ್ಲಿ, ವೀಟಲ್ಲಿ, ಗೋಧಿಯಲ್ಲಿ ಎಲ್ಲ ನಿಮಗೆ ಫೈಬರ್ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಮ ಬಾಡಿಗೆ ಶುಗರ್ ಲೆವೆಲ್ ಏನು ಅಬ್ಸಾರ್ಬ್ ಮಾಡುತ್ತೆ ಅದು ತುಂಬಾ ಕಮ್ಮಿ. ಸೊ ಅದನ್ನು ನೀವು ಜಾಸ್ತಿ ತೊಗೊಂಡು ಮೈದಾ, ವೈಟ್ ರೈಸ್ ಇದೆಲ್ಲ ಕಮ್ಮಿ ಮಾಡಬೇಕು. ಯಾಕೆ ಅಂದರೆ ಅದು ಶುಗರ್ ಲೆವೆಲ್ ಸಡನ್ನಾಗಿ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಇರಬೇಕಾದ್ರೆ ಫ್ಯಾಟ್ ಬರ್ನ್ ಆಗೋದಿಲ್ಲ. ಸೊ ಇದರಿಂದ ಎಲ್ಲ ಆಗಿ ನಿಮ್ಮ ರಾತ್ರಿ ಊಟ ಜಾಸ್ತಿ ಶುಗರ್ ಕಂಟೆಂಟ್ ಇದ್ದರೆ ನಿಮ್ಮ ಬಾಡಿ ವೇಟ್ ನಿಮಗೆ ಜಾಸ್ತಿ ಆಗೋ ತುಂಬಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಸೊ ಇವಾಗ ಮೇಜಲ್ಲಿ ಇನ್ನೊಂದು ಬರೋದಂದರೆ ಎಕ್ಸಸೈಸ್. ನೀವು ವ್ಯಾಯಾಮ ಮಾಡ್ತಿರೋ ಇಲ್ವೋ ಅಂತ. ವ್ಯಾಯಾಮ ಬೇಕು, ಖಂಡಿತವಾಗ್ಲೂ ಬೇಕು. ಎಷ್ಟು ವ್ಯಾಯಾಮ ಮಾಡ್ತೀರಾ ಅನ್ನೋದು ನಿಮಗೆ ನಿಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಒಂದು 10-15 ನಿಮಿಷ ನೀವು ಏನಾದರೂ ಒಂದು ಸ್ಟ್ರೆಚಿಂಗ್ ಇರ್ಬೋದು, ಸ್ಪಾಟ್ ಜಾಗಿಂಗ್ ಇರ್ಬೋದು, ನೀವು ಪ್ರಾಣಾಯಾಮ ಇರ್ಬೋದು, ಯೋಗಾಸನಗಳಿರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಏನಾದರೂ ಒಂದು 15 ನಿಮಿಷ ದಿನಕ್ಕೆ ಮಾಡಿದರೆ, ಮತ್ತು ನೀವು ನಿಮ್ಮ ಆಹಾರದಲ್ಲಿ ಕಂಟ್ರೋಲ್ ಮಾಡಿದರೆ ನಿಮ್ಮ ವೆಯ್ಟ್ ಕಂಟ್ರೋಲ್ ತುಂಬ ಚೆನ್ನಾಗಿ ಮಾಡ್ಬೋದು. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ, ದಿನದಲ್ಲಿ ಮಿನಿಮಮ್ 3 ಲೀಟರ್ ನೀರು ಕುಡಿಬೇಕು. 1 ಪೋರ್ಷನ್ ಫೈಬರ್ ರಿಚ್ ಫುಡ್, ಅದು ನಿಮ್ಮ ವೆಜಿಟೇಬಲ್ಸ್ ಇರ್ಬೋದು, ಓಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು. 1 ಪೋರ್ಷನ್ ಹಾಲಿನ ಅಂಶ, 1 ಗ್ಲಾಸ್ ಹಾಲು, 1 ಗ್ಲಾಸ್ ಮೊಸರು ಅಥವಾ ಮಜ್ಜಿಗೆ, ಪನ್ನೀರ್ ಯೂಸ್ ಮಾಡ್ಬೋದು. 1 ಪೋರ್ಷನ್ ನಿಮ್ಮ ಪ್ರೋಟೀನ್ಗೆ ನಿಮ್ಮ ಮಾಂಸ ಇರ್ಬೋದು ಅಥವಾ ನಿಮ್ಮ ಬೇಳೆಕಾಳುಗಳಿರ್ಬೋದು. ಆಮೇಲೆ ಇನ್ನೂ 1 ಪೋರ್ಷನ್ ನಿಮ್ಮ ರೈಸ್, ಚಪಾತಿ, ರಾಗಿ, ನಿಮ್ಮ ಕಾರ್ಬೋಹೈಡ್ರೇಟ್ ಕಂಟೆಂಟಿಗೆ. ಸೊ ಇದನ್ನು ನೀವು ಮೇಜರ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ದಿನದ ಫುಡ್ಡನ್ನು ತಗೊಂಡ್ರೆ ನಿಮ್ಮ ವೇಟ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ಜೊತೆಗೇ ನಿಮಗೆ ಬೇಕಾಗಿರೋ ಆಹಾರನೂ ತಿನ್ಬೋದು. ಸೊ ಚೀಟ್ ಮೀಲ್ ಅಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಟಿರ್ತೀವಿ. ವಾರಕ್ಕೆ 1 ಅಥವಾ 2 ವಾರಕ್ಕೆ 1 ನೀವು ನಿಮ್ಗೆ ಇಷ್ಟ ಬಂದಿರೋ ಒಂದು ಫುಡ್ಡನ್ನು ತಗೊಳ್ಬೋದು. ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಕ್ರೇವ್ ಫಾರ್ ಫುಡ್ ಅಂತ ಒಂದು ಏನಿರುತ್ತೆ ಅದನ್ನು ನಿಮ್ಮ ಚೀಟ್ ಮೀಲಿಂದ ಕಂಟ್ರೋಲ್ ಮಾಡ್ಬೋದು. ವಾರಕ್ಕೆ 1 ಅಥವಾ 2 ವಾರಕ್ಕೆ 1 ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಬಟ್ ಓವರ್ ಈಟಿಂಗ್ ಮಾಡಬೇಡಿ, ಜಾಸ್ತಿ ತಿನ್ನಬೇಡಿ. ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ನಿಧಾನವಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿ. ನಿಮ್ಮ ಆಹಾರನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ತಿನ್ನೋ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡಿದ್ರೆ ಯು ಕ್ಯಾನ್ ಗಿವ್ 100% ಅಟ್ ಯೋರ್ ವರ್ಕ್. ವೀಕ್ಷಕರೇ, ಇವತ್ತಿನ ಸಖಿಯಲ್ಲಿ ನಾವು ನಮ್ಮ ಡಯಟ್ನ ಯಾವ ಥರ ಫಾಲೋ ಮಾಡಬೇಕು ಅಂತ ಡಾಕ್ಟರಿಂದ ಟಿಪ್ಸ್ ಪಡ್ಕೊಂಡ್ವಿ. ಹಾಗೆಯೇ ಪ್ರತಿನಿತ್ಯ ತಿನ್ನುವಂತಹ ಆಹಾರದಲ್ಲಿ ಅಂದರೆ ರೋಟಿ ಇರಬಹುದು, ಚಪಾತಿ ಇರಬಹುದು, ಹೇಗೆ ಬಗೆ ಬಗೆ ರೊಟ್ಟಿ ಚಪಾತಿಗಳನ್ನು ಮಾಡಬಹುದು ಅಂತ ಕೂಡ ಕಲ್ತ್ಕೊಂಡ್ವಿ. ಹಾಗೆಯೇ ಈ ಸಮ್ಮರ್ನಲ್ಲಿ ಮಾವಿನ ಹಣ್ಣು ಬರೀ ಹಣ್ಣಾಗಿ ತಿನ್ನೋದಲ್ಲ, ಅಡುಗೆಯಲ್ಲಿ ಕೂಡ ಮಾವಿನ ಹಣ್ಣನ್ನು ಹೇಗೆ ಬಳಸ್ಕೊಳ್ಬಹುದು ಅಂತ ಸಾಕಷ್ಟು ಮಾಹಿತಿ ಸಖಿ ಕಾರ್ಯಕ್ರಮ ನಿಮಗೆ ನೀಡಿದೆ. ಮತ್ತಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ಸಖಿ ನಿಮ್ಮ ಮುಂದೆ ಹಾಜರಾಗ್ತಾಳೆ. ಆದರೆ ಅಲ್ಲಿವರೆಗೂ ನೋಡ್ತಾನೆ ಇರಿ ಸಮಯ ಸಮಾಚಾರ ನಿರಂತರ.